ನಾನಿವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಯಾವಾಗಲೂ ಬಟ್ಲು ತುಂಬ್ದಂಗೆ ಇರಬೇಕಂತೆ ನಮ್ಮಮ್ಮ ಹೇಳ್ತಾಯಿದ್ರು. ಅದಕ್ಕೆ ನಾನು ಕುಂಕುಮನ ಫುಲ್ ಹಾಕಿದ್ದೀನಿ. ಅದೇನೋ ಹೇಳೋಕ್ಕಲ್ವಾ, ಫಸ್ಟ್ ವಾರ ನೀವು ಮನೆ ದೇವರು ವಾರದ ದಿನ ಎಲ್ಲ ತೊಳೆದು ಬೆಳಗ್ಗೆ ಪೂಜೆ ಮಾಡಿ. ಇದೇನು ನಮ್ಮನ್ನು ಕಷ್ಟದಿಂದ ದೂರ ಮಾಡೋದು. ಎಷ್ಟೋ ಜನ ಅಂತಾರೆ ಏನಂತ, ನಾವು ಏನೇ ಮಾಡಿದ್ರೂ ನಮ್ಮ ಕೈ ಎತ್ತಲ್ಲ, ಏನು ಮಾಡೋದು ಅಂತಲೇ ಗೊತ್ತಿಲ್ಲ, ಎಲ್ಲ ಮಾಡ್ತೀನಿ ಹಾಗೆ ಹೀಗೆ ಅಂತೀರ. ಫಸ್ಟು ಮನೆ ದೇವ್ರನ್ನ ಬಿಟ್ಬಿಟ್ಟಿರ್ತೀರ. ಮೊದಲು ಮನೆ ದೇವ್ರನಿಗೆ ದೀಪ ಹಚ್ಚಿ ಕರೆಕ್ಟಾಗಿ ಅದನ್ನು ಮಾಡಿದ್ರೆ ಎಲ್ಲ ದೇವರು ಒಲಿತಾರೆ. ಅದೇನೋ ಹೇಳಲ್ವಾ, ಮನೆ ದೇವ್ರು ಬಿಟ್ಟರೆ ಮನೆ ಹಾಳು ಅಂತ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟು ಮನೆ ದೇವ್ರ ಪೂಜೆ ಮಾಡಿ, ಆಮೇಲೆ ನೀವೆಲ್ಲ ಬೇಡ ದೇವ್ರನ್ನ ಬೇಡ್ಕೊಳ್ಳಿ. ಫಸ್ಟು ಮನೆ ದೇವ್ರಿಗೆ ದೀಪ ಹಚ್ಚಬೇಕು. ಅದೇ ಮುಖ್ಯವಾಗಿ ಮಾಡಬೇಕಾಗಿರೋದು. ಕಷ್ಟಪಡೋದು ಯಶಸ್ವಿ ಆಗಲೇಬೇಕು ಅನ್ನೋದಾದರೆ ನೀವು ವಾರ ನಿಮ್ಮ ಮನೆ ದೇವ್ರು ಯಾವಾಗ ಬರುತ್ತೆ ಆವತ್ತಿನ ದಿನ ಎಲ್ಲ ಪಾತ್ರೆಗಳನ್ನೂ ಶುದ್ಧವಾಗಿ ತೊಳೆದು ಎಲೆಗಳಸ ಮಾಡ್ತಾರೆ, ಒಬ್ಬೊಬ್ಬರು ಕಾಯಿಗಳಸ ಮಾಡ್ತಾರೆ. ಆ ಥರ ಎಲ್ಲ ಮಾಡಿ ನೀವೇನು ಮಾಡ್ತೀರ ನೆಮ್ಮದಿಯಿಂದ ಮಾಡಿ. ಬೆಳಗ್ಗೆ ಮಾಡೋಕ್ಕಾಗಲಿಲ್ವಾ ಸಂಜೆ ಮಾಡಿ, ಆದರೆ 6 ಗಂಟೆ ಮುಂಚೆ ಮಾಡ್ಕೊಳ್ಳಿ. ಎಲ್ಲನೂ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳಿ. ಅಕ್ಷತೆಗೆ ಪೂಜೆ ಮಾಡಿ. ಮಹಾಲಕ್ಷ್ಮಿ ಸ್ವರೂಪ ಅಕ್ಷತೆ. ಯಾವಾಗಲೂ ದೇವ್ರ ಮನೇಲಿ ಅಕ್ಷತೆಯನ್ನು ಇಡಬೇಕು, ಗೊತ್ತಾಯ್ತಾ? ಆಮೇಲೆ ಯಾವುದೇ ಆಗಿರ್ಬೋದು, ಒಂದು ನೀವು ಭಕ್ತಿಯಿಂದ ಮಾಡಿ. ದೇವರು ನಮಗೆ ಅದೇ ಬೇಕು ಇದೇ ಬೇಕು ಅಂತ ಯಾರೂ ಹೇಳಲ್ಲ. ಭಕ್ತಿಯಿಂದ ನಾವು ಏನು ಮಾಡ್ತೀವೋ ಅದೇ ನಮಗೆ ಸಿಗೋದು, ಆಯಿತಾ? ಭಕ್ತಿಯಿಂದ ನಮ್ಗೆ ಏನು ಮಾಡಬೇಕು ಎಂತ ಮಾಡಬೇಕು ಅನ್ನೋದನ್ನು ಆದಷ್ಟು ಇದಾಗಿ ತಿಳ್ಕೊಬೇಕು, ಮಾಡ್ಕೋಬೇಕು. ಇಲ್ಲಾಂದರೆ ಕಷ್ಟ ಆಗುತ್ತೆ. ಯಾರು ಹೆಲ್ಪ್ ಮಾಡ್ತಾರೆ? ಇವತ್ತಿನ ಕಾಲದಲ್ಲಿ ಯಾರಿಗೂ ಇಲ್ಲ. ಬರೀ ಹೊಡೆದಾಟ ಬಡ್ದಾಟ ಕಚ್ಚಾಟ. ಬರೀ 1 ರೂಪಾಯಿಗೂ ಸೋಲ್ತಾ ಇಲ್ಲ ಅಣ್ಣ ತಮ್ಮಂದಿರು. ನಂದು ಯಪ್ಪ ದೇವರೇ, ಕೇಳೋಕ್ಕಾಗುತ್ತಾ? ಅವ್ರ ಮಾತುಗಳನ್ನ ಕೇಳೋಕ್ಕಾಗಲ್ಲ, ಅಷ್ಟು ಇದಾಗಿರುತ್ತೆ. ಅದಕ್ಕೆ ಮೊದಲು ಮನೆ ದೇವ್ರ ಪೂಜೆ ಮಾಡಿ ನೆಮ್ಮದಿಯಿಂದ ಇರಿ. ನಿಮ್ಮ ಮನೆಗೆ ಯಾರು ಬಂದರೆ ಅವ್ರಿಗೊಂದು ಲೋಟ ನೀರು ಕೊಡಿ. ಶುಕ್ರವಾರ ಮಂಗಳವಾರ ಬಂದರೆ ಅರಿಶಿನ ಕುಂಕುಮ ಹೂವು ಕೊಡ್ದೇ ಕಳಿಸ್ಬೇಡಿ. ಯಾವತ್ತೇ ಆಗಿರಲಿ, ಎನಿ ಟೈಮ್ ಏನೇ ಆದ್ರೂ. ನಾನು ನಮ್ಮನೆ ಅಡುಗೆ ಮನೆಯೆಲ್ಲ ಇದನ್ನೆಲ್ಲ ಇಟ್ಕೊಳ್ಳೋದು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಅಲ್ಲೇ ಎಲ್ಲ ಇಟ್ಕೊತೀರಾ ನೀವು ಅಂದ್ಕೊಂಡಿರ್ಬೋದು. ಏನು ಮನೆ ಚಿಕ್ಕದು, ಬಾಡಿಗೆ ಮನೆ ಅಲ್ವಾ. ನಮ್ಮ ಮನೆ ಗೂಡು ಥರ ಈ ಥರ ಪೆಟ್ಟಿಗೆ ಥರ ಮಾಡಿದ್ದಾರೆ. ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಎಷ್ಟು ಎತ್ತರಕ್ಕೆ ಮಾಡಿದ್ದಾರೆ ದೇವ್ರ ಮನೆನ. ನಾನು ಇಲ್ಲಿಂದ ಕೆಳಗಿಂದ ಹತ್ತಿ ಹಿಡಿದು ಮಾಡಬೇಕು. ಅಲ್ಲಿ ಕೆಳಗಡೆ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಫಸ್ಟು ಕ್ಲೀನ್ ಮಾಡ್ಕೊಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲಿಂದ ನೀಟಾಗಿ ಇಲ್ಲಿ ದೇವ್ರ ಮನೆ ಹತ್ರ ರೆಡಿ ಮಾಡ್ಕೊತೀನಿ. ಆಮೇಲಿಂದ ಎಲ್ಲ ಅಲ್ಲಿ ಜೋಡಿಸಿದ್ದೀನಲ್ಲ ಅದನ್ನೆಲ್ಲ ತೊಗೊಬಂದು ಇಲ್ಲಿ ಇಟ್ಕೊತೀನಿ. ಇನ್ನೇನು ಮಾಡಲಿ, ನಾವಿರೋ ಮನೆಗೆ ಇದೇ ಮನೆಗೆ 8,000 ಬಾಡಿಗೆ. ಜೀವನ ಮಾಡೋದು ಕಷ್ಟ ಐತೆ ಕಣ್ರಿ ಬೆಂಗಳೂರಲ್ಲಿ. ದುಡಿಬೇಕು ಅಂದರೆ ಇನ್ನೂ ಕಷ್ಟ. ಅದು LKG UKG ಓದೋ ಮಕ್ಕಳಿದ್ರೆ ಅಂತೂ ಅವ್ರಿಗೆ ಟೈಮೇ ಕೊಡೋಕ್ಕಾಗಲ್ಲ ಅಲ್ವಾ? ಏನೇ ಯೋಚನೆ ಮಾಡಿ, ಅವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ. ಆದರೆ ಈ ವಯಸ್ಸಲ್ಲೇ ತಾನೇ ನಮ್ಮನ್ನು ಸುತ್ತಿ ಬರ್ತಾರೆ. ಎಲ್ಲೇ ಹೋಗಲಿ ನಮ್ಮಮ್ಮ ಬೇಕು ನಮ್ಮಪ್ಪ ಬೇಕು ಅಂತ. ಇವಾಗ ನನ್ನ ಮಗನ ಊರಲ್ಲಿ ಬಿಟ್ಕೊಂಡ್ಬಿಟ್ಟಿದ್ದೀನಿ. ರಜಾ ನೋಡಿ, ರಜದ ಟೈಮು ಸ್ಕೂಲ್ ಓಪನ್ ಆಗೋ ಗಂಟ ಅಲ್ಲಿರಲಿ. ನನ್ನ ಕೆಲಸದಿಂದ ಬರೋ ಗಂಟ ಒಬ್ಬನೇ ಇರ್ತಾನೆ, ಮಲ್ಕೊತಾನೆ. ಎದ್ದೇಳೋದು ಲೇಟ್ ಆಗುತ್ತೆ, ತಿಂಡಿ ತಿನ್ಸೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಅಕ್ಕ ಮನೆಗೆ ಬಿಟ್ಟು ಬಂದಿದ್ದೀನಿ. ಅದಕ್ಕೆ ಪೂಜೆ ಇವಾಗ ಮಾಡ್ತಾಯಿದ್ದೀನಿ. ಎಲ್ಲ ತೊಳ್ದು ಬೆಳಗ್ಗೆ ಆಯಿತು. ಎಲ್ಲ ಮಾಡಬೇಕಲ್ಲ, ನಿಧಾನಕರವಾಗಿ ದೇವ್ರ ಪೂಜೆಯಿಂದ ಭಕ್ತಿಯಿಂದ ಮಾಡಿ ಅಷ್ಟೇ ಕೇಳೋದು. ಇನ್ನೇನು ಬೇಡ. ದೇವ್ರಿಗೆ ಏನು ಬೇಕು ಹೇಳಿ? ಭಕ್ತಿ ಬೇಕು. ಭಕ್ತಿ ಮುಂದೆ ಏನೇನೂ ಇಲ್ಲ. ನಿಮ್ಗೆ ಅದೇ ಬೇಕು ನನಗಿದೇ ಬೇಕು ಅಂತ ಯಾವತ್ತೂ ದೇವ್ರು ಕೇಳಲ್ಲ. ಭಕ್ತಿಯಿಂದ ಪೂಜೆ ಮಾಡಿ. ಮಹಾಲಕ್ಷ್ಮಿ ತಾಯಿನ ಬೇಡ್ಕೊಳ್ಳಿ. ಗಣೇಶನಿಗೆ ವಿಶೇಷವಾದ ಪೂಜೆ ಮಾಡಿಸಿ. ಶನೀಶ್ವರ ಸ್ವಾಮಿನ ಬೇಡಿ, ನಮ್ಮ ಕಷ್ಟಗಳು ಪರಿಹರಿಸಪ್ಪ ದೇವರೇ ಅಂತ ಅಶ್ವ ದೇವತೆಗಳನ್ನ ಬೇಡ್ಕೊಳ್ಳಿ. ನಿಮ್ಮ ಕಷ್ಟಗಳ ಪರಿಹಾರ ಆಗೇ ಆಗುತ್ತೆ. ಆಂಜನೇಯ ಸ್ವಾಮಿನ ಬೇಡಿ, ತುಂಬ ಒಳ್ಳೆಯದು. ದೇವರಿಲ್ದೇ ನಾವೇನೇನೂ ಇಲ್ಲ. ದೇವರಿಲ್ದೇ ನಾವೇನೇನೂ ಇಲ್ಲ.
ನಾನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಬೇಕು. ಒಂತ ನಿಂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ. ಹಂಗಾಗಿ ಆಮೇಲೆ ಇನ್ನೊಂದು, ಮನೇಲಿ ನೀರನ್ನು ಕಮ್ಮಿ ಯೂಸ್ ಮಾಡಬೇಕು. ಮಹಾಲಕ್ಷ್ಮಿ ಇರಬೇಕು, ನೆಲೆಸ್ಬೇಕು ಅಂತಂದರೆ ಕಮ್ಮಿ ಯೂಸ್ ಮಾಡಬೇಕು. ತುಂಬ ಜನ ಹೇಳ್ತಾರೆ ಇದನ್ನು, ಅದರಲ್ಲೂ ತಮಿಳವರು ಜಾಸ್ತಿ ಇದನ್ನು ನಂಬ್ತಾರೆ ಕೂಡ. ಏನಂತ, ಮನೇಲಿ ನೀರನ್ನ ಕಮ್ಮಿ ಯೂಸ್ ಮಾಡಬೇಕು ಅಂತಾರೆ. ನಮ್ಮ ಹಿಂದೂಗಳ್ದೆಲ್ಲ ಜಾಸ್ತಿನೇ ಬಿಡಿ. ಅವರು ಖರ್ಚು ಮಾಡೋದಾಗಿರ್ಬೋದು, ಕೊಡೋದಾಗಿರ್ಬೋದು, ಎಲ್ಲದರಲ್ಲೂ ಫಸ್ಟ್ ಇರ್ತಾರೆ ಅಲ್ವಾ. ನಾನು ದೀಪಕ್ಕೆ ಥರ ಚಿಕ್ಕ ಚಿಕ್ಕ ಬಟ್ಲುಗಳನ್ನ ತಂದು ಇಟ್ಕೊಂಡಿದ್ದೀನಿ, ಅದರಲ್ಲಿ ಇಟ್ಕೊತೀನಿ. ಹಿಂಗೆ ಎಲ್ಲ ರೆಡಿ ಇದೆ. ಅದು ಯಾವ್ದನ್ನೂ ಕೆಳಕ್ಕೆ ಮಡಗಬಾರ್ದಂತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಈ ಥರ ಇಷ್ಟನ್ನ ಒಂದೊಂದು ತಟ್ಟೆಗೆ ಈ ಥರ ಇಟ್ಕೊತೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ತಗೊಂಡೋಗ್ಬೇಕು. ಒಂದು ಕೈಲಿ ಫೋನ್ ಇಟ್ಕೊಂಡು ಒಂದು ಕೈಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಒಂದು 2 ಮಿನಿಟ್ಸ್ ಬರ್ತೀನಿ, ಹಾಗೆ ವೆಯ್ಟ್ ಮಾಡ್ತಾಯಿರಿ.